ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪಿಜ್ಜಾ ರೆಸಿಪಿನ ತೋರಿಸ್ತಾ ಇದ್ದೀನಿ. ಪಿಜ್ಜಾ ಮಾಡೋರು ಪಿಜ್ಜಾ ಬೇಸ್ ಹೊರಗಡೆಯಿಂದ ಸಿಗುತ್ತೆ ನಿಮಗೆ. ಪಿಜ್ಜಾ ಬೇಸ್ ಔಟ್ ಸೈಡ್ ಇಂದ ತಂದು ಕೂಡ ನೀವು ಮಾಡ್ಕೋಬಹುದು. ಹಾಗೆ ಮನೆಯಲ್ಲೂ ಕೂಡ ನೀವು ಪಿಜ್ಜಾ ಬೇಸ್ ಅನ್ನ ರೆಡಿ ಮಾಡ್ಕೊಂಡು ಪಿಜ್ಜಾ ಮಾಡಬಹುದು. ನಾನು ಇವತ್ತು ಎರಡು ತರ ವೆರೈಟಿನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಒಂದು ಔಟ್ ಸೈಡ್ ಇಂದ ಪಿಜ್ಜಾ ಬೇಸ್ ತಂದ್ಬಿಟ್ಟು ಕೂಡ ಮಾಡ್ತಾ ಇದ್ದೀನಿ. ಹಾಗೆ ಮನೆಯಲ್ಲೂ ಕೂಡ ನಾನು ಪಿಜ್ಜಾ ಬೇಸ್ಗೆ ಏನ್ ಬೇಕು ಅದೆಲ್ಲ ರೆಡಿ ಮಾಡ್ಕೊಂಡು ಪಿಜ್ಜಾ ಬೇಸ್ ಮನೇಲೆ ರೆಡಿ ಮಾಡ್ಕೊಂಡು ಪಿಜ್ಜಾ ರೆಡಿ ಮಾಡಿದೀನಿ. ಎರಡು ವೆರೈಟಿ ಆಗಿರುವಂತ ಪಿಜ್ಜಾ ರೆಸಿಪಿನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಷ್ಟ ದಿನ ನನ್ನ ವಿಡಿಯೋಗಳಲ್ಲಿ ರೆಗ್ಯುಲರ್ ಆಗಿ ಮಾಡುವಂತ ಅಡಿಗೆಗಳು ಬರ್ತಾ ಇತ್ತು. ಇನ್ ಮುಂದೆ ಹೊಸದಾಗಿ ಏನಾದ್ರು ಟ್ರೈ ಮಾಡೋಣ ಅಂತ ಪಿಜ್ಜಾ ರೆಸಿಪಿನ ಟ್ರೈ ಮಾಡಿದೀನಿ. 100% ಪರ್ಫೆಕ್ಟ್ ಆಗಿ ನಾವು ಹೊರಗಡೆಯಿಂದ ಏನ್ ತರಿಸ್ಕೊಂಡು ಪಿಜ್ಜಾ ತಿಂತೀವಲ್ಲ ಅದೇ ತರಾನೇ ಅದಕ್ಕಿಂತಾನು ಟೇಸ್ಟಿಯಾಗಿ ಪಿಜ್ಜಾ ರೆಡಿ ಆಯ್ತು ಇವತ್ತು ಮನೇಲಿ. ಸೊ ನನಗೆ ಸಖತ್ತಾಗಿ ಬಂತು. ಫಸ್ಟ್ ಟೈಮ್ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿ ಬಂತು. ಸೊ ಈ ಎಕ್ಸ್ಪೀರಿಯನ್ಸ್ ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತ ಅನಿಸ್ತು. ಹಾಗಾಗಿ ಈ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ. ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಹೊಸ ವಿಡಿಯೋಗಳನ್ನ ಪೋಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಮೊದಲನೇದಾಗಿ ನಾವಿಲ್ಲಿ ಪಿಜ್ಜಾ ಬೇಸ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ 1 ಗ್ಲಾಸ್ ಅಷ್ಟು ಉಗುರು ಬೆಚ್ಚಗಿನ ನೀರು ತಗೊಂಡಿದ್ದೀನಿ. ನಾವಿಲ್ಲಿ ಪಿಜ್ಜಾ ಬೇಸ್ ರೆಡಿ ಮಾಡ್ಕೊಳ್ಳೋಕೆ ಒಂದು ಡೋ ಅನ್ನು ರೆಡಿ ಮಾಡ್ಕೋಬೇಕಂದ್ರೆ ಒಂದು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಆ ಹಿಟ್ಟಿಗೋಸ್ಕರ ನಾನಿಲ್ಲಿ 1 ಗ್ಲಾಸ್ ಅಷ್ಟು ಉಗುರು ಬೆಚ್ಚಗಿನ ಬಿಸಿ ನೀರನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಅಂದರೆ 1 ಟೀ ಸ್ಪೂನ್ ಅಂದರೆ ಸಾಲ್ಟು, 2 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ನಾನು ಇಲ್ಲಿ ಡ್ರೈ ಈಸ್ಟ್ ಅಂತ ನಿಮಗೆ ಕಾಣಿಸ್ತಾ ಇದೆ. ಇದು ಪ್ರಮೋಷನಲ್ ವಿಡಿಯೋ ಅಲ್ಲ, ಬಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ, ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಡ್ರೈ ಈಸ್ಟ್ ಅಂತ ಕಾಣಿಸುತ್ತೆ ಅಲ್ವಾ, ಇದು ಪ್ಯಾಕೆಟ್ ನೋಡಿ ಕಾಣಿಸ್ತಾ ಇದೆ ನಿಮಗೆ. ಅರೌಂಡಿಂಗ್ ಒಂದು 50 ರೂಪೀಸ್ ಇರ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ. 15 60 ಇರ್ಬೋದು ಅಂದ್ಕೊತೀನಿ. ಸೊ ಇದು ಪ್ಯಾಕೆಟು ಈಸ್ಟ್. ಇದು ಒಂದು ಸತಿ ನೀವು ಬೈ ಮಾಡಿದ್ರೆ ಸುಮಾರು ಒಂದು 3-4 ಸತಿ ನೀವು ಪಿಜ್ಜಾ ಬೇಸ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಬೋದು. ಒಂದು 4 to 5 ಟೈಮ್ಸ್ ಯೂಸ್ ಮಾಡ್ಬೋದು ಇದನ್ನು. ಸೊ ಇದು ಕೆಲವೊಂದು ಅಡುಗೆಗಳು ಬನ್ನು, ಬ್ರೆಡ್ಡು, ಹೀಗೆ ಪಿಜ್ಜಾ ಬೇಸ್ಗಳು ಈ ಥರದಕ್ಕೆಲ್ಲ ಹಾಕ್ತಾರೆ. ಪಪ್ಸ್ ಮಾಡೋರಿಗೆ ಅದಕ್ಕೆಲ್ಲ ಇದನ್ನು ಈಸ್ಟನ್ನು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾರೆ. ಆ ಥರ ಇದು ಈಸ್ಟ್ ಅಂತ ಈ ಥರ ಇರುತ್ತೆ. ಸೊ ಇದು ಸೂಪರ್ ಮಾರ್ಕೆಟ್ಗಳಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ನಾನಿಲ್ಲಿ 1 ಸ್ಪೂನ್ ಸಕ್ಕರೆ, 1 ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಬೇಕಾದ್ರೆ ಇನ್ನೊಂದು ಚೂರು ಹಾಕೋಬೋದಾಗಿತ್ತು, ಬಟ್ ಸಾಕು ಅಂದ್ಕೊತೀನಿ, ಸ್ವೀಟ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಸುಮ್ಮನಾದೆ. ಸೊ ಇಲ್ಲಿ ಈಸ್ಟನ್ನು ನಾನು 2 ಟೀ ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಈಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇದೇ ನೀರಿಗೆ, ಉಗುರು ಬೆಚ್ಚಗಿನ ನೀರಿಗೆ. ಇದು ಸ್ವಲ್ಪ ಹುಳಿ ಅಂಶವನ್ನು ಹೊಂದಿರುತ್ತೆ. ಇದನ್ನು ಹಾಕಿ ನೀರನ್ನು ಚೆನ್ನಾಗಿ ಒಂದ್ಸರಿ ಈ ಥರ ಮಿಕ್ಸ್ ಮಾಡಬೇಕು. ಸಕ್ಕರೆ ಮತ್ತು ನಾವು ಉಪ್ಪು ನೀರಿಗೆ ಹಾಕ್ಕೊಂಡಿದ್ದೀವಲ್ವ, ಆ ಸಕ್ಕರೆ ಉಪ್ಪು ಕರಗೋ ತನಕನೂ ನೀವು ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ನಿಮಿಷವರೆಗೂ, ಒಂದು ನಿಮಿಷ 1-1/4 ನಿಮಿಷವರೆಗೂ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಥರ ಗಂಟುಗಳೇನಿದೆಯಲ್ಲ ಇದೆಲ್ಲ ಸ್ವಲ್ಪ ಹೊಡ್ಕೋಬೇಕಾಗತ್ತೆ. ಇದು ಈಸ್ಟು ನಾವು ನೀರು ಹಾಕಿದ ತಕ್ಷಣ ಈ ಥರ ಕಲರ್ ಚೇಂಜ್ ಆಗುತ್ತೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ವಿಡಿಯೋದಲ್ಲಿ ಕ್ಲಿಯರಾಗಿ, ಇದರಲ್ಲಿ ಕಲರ್ ಚೇಂಜ್ ಆಗುತ್ತೆ. ಸೊ ಇವಾಗ ಇದು ರೆಡಿ ಆಗಿದೆ. ಇದನ್ನು ನಾವು ಮುಚ್ಚಿಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಅಲ್ಲಾಡ್ಸೋದೇ ಬೇಡ, ಒಂದು ಅರ್ಧ ಗಂಟೆ ಪಕ್ಕಕ್ಕೆ ಇಡೋಣ. ಅರ್ಧ ಗಂಟೆಯಿಂದ 1 ಅವರ್ ತನಕ ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ. ಸೊ ಇವಾಗ ಇದು 1 ಅವರ್ ಆದ ನಂತರ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡಿ ಇಲ್ಲಿ 1 ಅವರ್ ಆಗಿದೆ. ಇದು ಚೆನ್ನಾಗಿ ಹುಳಿ ಬಂದಿದೆ, ಕಾಣಿಸ್ತದೆಯಲ್ಲ, ಫರ್ಮೆಂಟೇಷನ್ ಅಂತ ಏನು ಹೇಳ್ತಾರಲ್ವ, ಇದು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ನಮಗೆ ದೋಸೆ ಇಟ್ಟಾದರೆ ನೋಡಿದ್ರಲ್ವ, ನೈಟು ರುಬ್ಬಿಟ್ರೆ ಬೆಳಗ್ಗೆ ತನಕ ಉಕ್ಕುತ್ತಲ್ವ, ಹುಳಿ ಬರುತ್ತೆ, ಆ ಥರ ಆಗುತ್ತೆ ಇದು ಕೂಡ. ಅದಕ್ಕೋಸ್ಕರನೇ ಅದನ್ನೊಂದು ಅರ್ಧ ಗಂಟೆ ಬಿಸಿನೀರಲ್ಲಿ ಹಾಕಿ ಇಡಬೇಕಾಗತ್ತೆ. ಉಪ್ಪು ಮತ್ತು ಸಕ್ಕರೆ ಈಸ್ಟನ್ನು ಹಾಕಿ ಇಡಬೇಕಾಗತ್ತೆ. ನಾನಿಲ್ಲಿ ಮೈದಾ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಪಿಜ್ಜಾ ಬೇಸ್ ರೆಡಿ ಮಾಡ್ಕೋಬೇಕಲ್ವ ನಾವು. ಪಿಜ್ಜಾ ಬೇಸ್ ಅಂದರೆ ನಿಮಗೆ ಕೆಳಗಡೆ ಏನು ಪಿಜ್ಜಾ ಬರುತ್ತಲ್ವ, ಪಿಜ್ಜಾ ಕೆಳಗಡೆ ಏನು ಒಂದು ರೊಟ್ಟಿ ಥರ ಬರುತ್ತಲ್ವ, ಅದು ಪಿಜ್ಜಾ ಬೇಸನ್ನು ರೆಡಿ ಮಾಡ್ಕೊಳ್ಳೋಕ್ಕೋಸ್ಕರ ನಾನಿಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ನಾನು ಮಾಡ್ತಾ ಇರುವಂಥ ಪಿಜ್ಜಾ, ನಾನಿಲ್ಲಿ ತೊಗೊಂಡಿರೋದು ಮೈದಾ ಹಿಟ್ಟು ನಿಮಗೊಂದು 4ರಿಂದ 5 ಪಿಜ್ಜಾ ಬೇಸ್ಗಳು ನನಗೆ ರೆಡಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ಫಸ್ಟ್ ಟೈಮೇ ಮಾಡ್ತಾಯಿದ್ದೀನಿ ಪಿಜ್ಜಾನ. ಸೊ ನನಗೂ ನೋಡೋಣ ಯಾವ ಥರ ಬರುತ್ತೆ ಅಂದ್ಬಿಟ್ಟು. ಸೊ ಇವಾಗ ನಾವು ಈಸ್ಟ್ ಹಾಕಿ ಏನು ಕಲಸಿಟ್ಕೊಂಡಿದ್ವಲ್ವ ನೀರು, ಆ ನೀರನ್ನು ಈ ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಈ ಹಿಟ್ಟಿಗೆ ನೀವು ಮತ್ತೇನು ಹಾಕೋದು ಬೇಡ, ಉಪ್ಪು ಅಥವಾ ಆ ಥರ ಏನು ಸಾಲ್ಟ್ ಆಗಲಿ ಆಯಿಲ್ ಆಗಲಿ ಏನು ಹಾಕೋದು ಬೇಡ ಸದ್ಯಕ್ಕೆ. ಯಾಕಂದರೆ ನಾವು ಈಸ್ಟು ನೀರು ಎಲ್ಲ ಉಪ್ಪು ಹಾಕಿ ಕಲಸಿಟ್ಟಿದ್ದೀವಲ್ಲ, ಅದೇ ನೀರನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ಕೊಂಡು ನಾವು ಚಪಾತಿ ಹಿಟ್ಟನ್ನು ಏನು ಕಲಿಸ್ಕೋತೀವಲ್ವ ಅದೇ ಹದಕ್ಕೆ, ಚಪಾತಿ ಹಿಟ್ಟಿನ ಹದಕ್ಕೇ ಇದನ್ನು ಕೂಡ ಕಲಿಸ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಈ ಥರ ಕಲಿಸ್ಕೋಬೇಕಾಗತ್ತೆ.
ಬೇಕಾದರೆ ನೀವು ಇನ್ನು ಸ್ವಲ್ಪ ನೀರು ಅಥವಾ ಎಣ್ಣೆನ ಲಾಸ್ಟಲ್ಲಿ ಕೈಗೆ ಹಚ್ಕೊಂಡು ಕಲಿಸ್ಕೊಂಡ್ರೆ ಕೈಗೆ ಹಿಟ್ಟು ಒಟ್ಟಿನಲ್ಲಿ ಅಂಟಬಾರ್ದು. ಆ ಥರ ನೀವು ಹಿಟ್ಟನ್ನು ನಾದ್ಕೋಬೇಕಾಗತ್ತೆ. ಈ ಹಿಟ್ಟನ್ನು, ಈ ಡೋಗ್ನ ನೀವು ಎಷ್ಟೊತ್ತು ನೀವು ನಾದ್ಕೋತಿರೋ, ಎಷ್ಟು ಚೆನ್ನಾಗಿ ನೀವು ನಾದ್ಕೋತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ನಿಮಗೆ. ಇವಾಗ ಸದ್ಯಕ್ಕೆ ನಾದೋದು ಬೇಡ, ಇದಕ್ಕೊಂದು ಸ್ವಲ್ಪ ಎಣ್ಣೆ ಅಂದರೆ ಸ್ವಲ್ಪನೇ ಒಂದು 1/4 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದು ಒಣಗ್ದಿರ ಡ್ರೈ ಆಗ್ದಂಗೆ ಇರಲಿ ಮೇಲ್ಗಡೆ ಎಲ್ಲ ಅಂದ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಒಂದ್ಸರಿ ಕಲಿಸ್ಕೋಬೇಕಾಗತ್ತೆ. ಈ ಥರ ರೌಂಡಾಗಿ ಉಂಡೆ ಥರ ಮಾಡ್ಕೋಬೇಕಾಗತ್ತೆ. ಈ ಥರ ರೌಂಡಾಗಿ ಮಾಡಿಕೊಂಡು ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಲಿಸ್ಬಿಟ್ಟು ಇಟ್ಕೊಂಡ್ರೆ ಒಳ್ಳೆಯದು. ಇವಾಗ ಇದನ್ನು ನಾವು ಈ ಥರ ಕಲಿಸ್ಕೊಂಡು ಇದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಅಥವಾ ಆ ಥರ ಏನಾದರೂ ಹಾಕಿಬಿಟ್ಟು, ಪ್ಲಾಸ್ಟಿಕ್ ಕವರು ಅಥವಾ ಬೇರೆ ಏನಾದರೂ ಹಾಕಿಬಿಟ್ಟು ನೀವು ನೀಟಾಗಿ ಇದನ್ನು ಮುಚ್ಚಬೇಕಾಗತ್ತೆ. ಸೊ ನಾನು ಈ ಥರ ಕವರ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅದಾಗಲಿಲ್ಲ, ಕವರ್ ಚಿಕ್ಕದಾಯಿತು. ಸೊ ನೋಡೋಣ ಒಂದು ಬೇರೆ ಯಾವುದಾದ್ರು ಕವರ್ ತೊಗೊಂಡು, ಸ್ವಲ್ಪ ದೊಡ್ಡ ಕವರ್ ತೊಗೊಂಡು ಪೂರ್ತಿ ಕಡಾಯಿಗೆ ನಾನು ಕವರ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಒಂದು ವೇಳೆ ಅಲ್ಯೂಮಿನಿಯಂ ಫಾಯಿಲ್ ಏನಾದರೂ ಇದ್ದರೆ ಕೂಡ ನೀವು ಅಲ್ಯೂಮಿನಿಯಂ ಫಾಯಿಲಿಂದ ಪೂರ್ತಿಯಾಗಿ ಈ ಥರ ಒಂದು ಆ ಪಾತ್ರೆ ಏನಿದೆ ಪಾತ್ರೆನ ನೀಟಾಗಿ ಕವರ್ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ಕವರ್ ಚಿಕ್ಕದಾಗಿ, ನನ್ನ ಹತ್ರ ಅಲ್ಯೂಮಿನಿಯಂ ಫಾಯಿಲ್ ಇರಲಿಲ್ಲ. ಸೊ ಹಾಗಾಗಿ ನಾನು ಚಿಕ್ಕದಾಗಿ ಒಂದು ಕವರ್ ಕಟ್ ಮಾಡಿಕೊಂಡು ಈ ಥರ ಟೈಟಾಗಿ ಹಾಕ್ಬಿಟ್ಟು ಕಟ್ಟಿ ಇಡ್ತಾಯಿದ್ದೀನಿ. ಇದ್ರ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ತಾ ಇದ್ದೀನಿ. ಇದಕ್ಕೆ ಗಾಳಿ ಆಡಬಾರ್ದು, ಗಾಳಿ ಆಡದಿರೋ ಥರ ಇದನ್ನು ಒಂದು 2 ಅವರ್ ತನಕ ನಾವು ನೆನೆಸ್ಬಿಟ್ಟು ಇಡಬೇಕಾಗತ್ತೆ. 2 ಅವರ್ ನಂತರ ನಾನು ನಿಮಗೆ ತೋರಿಸ್ತೀನಿ. ಆಫ್ಟರ್ 2 ಅವರ್ಸ್ ನಿಮಗೆ ಈ ಥರ ಇಟ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿರುತ್ತೆ. ಇದು ನೋಡಿ, ನಾವು ಆಗಲೇ ಕಲಿಸ್ದಾಗ ಎಷ್ಟಿತ್ತು ಇಷ್ಟಿತ್ತಲ್ವ, ಇವಾಗ ನೋಡಿ ಎಷ್ಟು ಅಗಲ ಅಳ್ಕೊಂಡಿದೆ. ಇದು ಅಳ್ಕೊಳ್ಳೋಕೆ ಕಾರಣ ಏನಂದರೆ ನಾವು ಈಸ್ಟ್ ಹಾಕ್ಬಿಟ್ಟು ಕಲಿಸಿದ್ದೀವಲ್ವ, ಈಸ್ಟ್ ಅಂತ ಏನು ಹಾಕಿದ್ವಲ್ವ ಅದರಿಂದ ಇಟ್ಟು ಈ ಥರ ಉಬ್ಕೊಳ್ಳುತ್ತೆ. ದೋಸೆ ಹಿಟ್ಟು ಹೆಂಗೆ ಉಕ್ಕುತ್ತಲ್ವ ಆ ಥರ ಇದು ಕೂಡ ಉಕ್ಕುತ್ತೆ. ಯಾಕಂದರೆ ಬೇಸ್ ರೆಡಿ ಆಗಬೇಕಲ್ವ ಕೆಳಗಡೆ ನೀಟಾಗಿ, ಅದಕ್ಕೋಸ್ಕರ. ಸೊ ಇವಾಗ ಇದನ್ನೊಂದ್ಸರಿ ಚೆನ್ನಾಗಿ ನಾದ್ಕೊಳ್ಳೋಣ. ಇವಾಗ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಸಾಫ್ಟ್ ಆಗಿದೆ ಹಿಟ್ಟು ಕೂಡ, ನೀವು ನೋಡ್ತಾ ಇದ್ದೀರಾ ಇಲ್ಲಿ ತುಂಬ ಸಾಫ್ಟ್ ಆಗಿದೆ. ಡೋಗ್ ಅನ್ನೋದು ಕರೆಕ್ಟಾಗಿ ರೆಡಿಯಾಗಿದೆ. ಇವಾಗ ನಾನು ಡೈರೆಕ್ಟಾಗಿ ಕಲ್ಲು ಮೇಲೇ ಹಾಕ್ಕೋತಾ ಇದ್ದೀನಿ. ಗ್ಯಾಸ್ ಕಟ್ಟೆ ಅಂತ ಏನು ಹೇಳ್ತೀವಲ್ವ, ಸ್ಲ್ಯಾಬ್ ಅದ್ರ ಮೇಲೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋತಾ ಇದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ನಾನು ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಈ ಥರ ಸಾಫ್ಟಾಗಿ ಇರಬೇಕು. ಇವಾಗ ಕೈಗೆ ಇನ್ನೂ ಸ್ವಲ್ಪ ಎಣ್ಣೆ ಬೇಕಾದರೆ ಹಚ್ಕೊಂಡು ನೀವು ನೀಟಾಗಿ, ಇಲ್ಲಿ ಕೈಗೆ ಅಂಟಬಾರ್ದು ಇದು ಹಿಟ್ಟು, ಆ ಥರ ಹಿಟ್ಟು ರೆಡಿ ಆಗಬೇಕು. ಇವಾಗ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ವ, ಈ ಥರ ಸಾಫ್ಟಾಗಿ ಇರಬೇಕು ನಿಮಗೆ. ಡೋಗ್ ಅನ್ನೋದು ಈ ಥರ ಸಾಫ್ಟಾಗಿ ಇರಬೇಕು ಹಿಟ್ಟು. ಇವಾಗ ಇದನ್ನೊಂದ್ಸರಿ ಚೆನ್ನಾಗಿ ನಾದ್ಕೊಂಬಿಡೋಣ. ಕೈಲಿ ಎಷ್ಟಾಗುತ್ತೆ ಅಷ್ಟು ಒಂಚೂರು ಕೈಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಲಿಸ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಫಾಸ್ಟಾಗಿ ಒಂದು 10 to 15 ಮಿನಿಟ್ಸ್ ಇದನ್ನು ನಾದ್ಕೊಂಡಿದ್ದೀನಿ ನಾನು ಆಲ್ರೆಡಿ. ನಿಮಗೆ ನಾದ್ಕೊಳ್ಳೋದೆಲ್ಲ ತೋರಿಸಿದ್ರೆ ವಿಡಿಯೋ ಇನ್ನೂ ಲೆಂತಿ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ತೋರಿಸ್ಕೊಂಡಿಲ್ಲ. ಈ ಥರ ಹಿಟ್ಟನ್ನು ನೀವು, ಪಿಜ್ಜಾ ಕಟರ್ ಬರುತ್ತೆ ನಿಮಗೆ ಹೊರಗಡೆ ಸೂಪರ್ ಮಾರ್ಕೆಟ್ಗಳಲ್ಲಿ, ಪಾತ್ರೆ ಸಾಮಾನು ಅಂಗಡಿಗಳಲ್ಲೆಲ್ಲ ಅವೈಲೇಬಲ್ ಇರುತ್ತೆ. ಪಿಜ್ಜಾ ಕಟರ್ ಅಂತ ಸಿಗುತ್ತೆ. ಈ ಥರ ತೊಗೊಂಡು ನೀವು ಈ ಹಿಟ್ಟನ್ನು ಈ ಥರ ಕಟ್ ಮಾಡ್ಕೊಳ್ಳಿ. ಸೊ ನಾನು ತೊಗೊಂಡಿರುವಂಥ ಇದಕ್ಕೆ ಹಿಟ್ಟಿಗೆ ನನಗೆ 5 ಪಿಜ್ಜಾ ಬೇಸ್ಗಳು ಸಿಗುತ್ತೆ. ಸ್ವಲ್ಪ ಒಂದು ಚಿಕ್ಕ ಸೈಜ್ ಆಗುತ್ತೆ, 5 ಅಂತೂ ಕಂಪಲ್ಸರಿ ಚೆನ್ನಾಗಿ ಮೀಡಿಯಮ್ ಆಗಿ ದೊಡ್ಡದಾಗಿ ಬರುತ್ತೆ. ಇವಾಗ ಇದನ್ನೆಲ್ಲ ತೆಗೆದುಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ. ಪಕ್ಕಕ್ಕೆ ಇಟ್ಕೊಂಡು ನಂತರ ಇವಾಗ ಈ ಪಿಜ್ಜಾ ಬೇಸ್ನ ಲಟಣಿಗೆ ತೊಗೊಂಡು ಸ್ವಲ್ಪ ಒಣಗಿರುವಂಥ ಮೈದಾ ಹಿಟ್ಟನ್ನು ಕೆಳಗೆ ಹಾಕ್ಕೊಂಡು, ನಾವು ಚಪಾತಿ ಯಾವ ಥರ ಲಟ್ಟಿಸ್ಕೊತೀವ ಅದೇ ಥರನೇ ಇದನ್ನು ಕೂಡ ಲಟ್ಟಿಸ್ಕೋಬೇಕಾಗುತ್ತೆ. ಇಲ್ಲಿ ಚಪಾತಿ ಹಿಟ್ಟು ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ. ಈ ಥರ ಹಾಕ್ಕೊಂಡು ಹಿಟ್ಟನ್ನು ಇಟ್ಕೊಂಡು ನೀವು ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ. ಚಪಾತಿನ ನಾವು ಯಾವ ಥರ, ಇದು ನಾವು ಹೆಂಗೆ ಲಟ್ಟಿಸಿದ್ರು ಮೈದಾ ಹಿಟ್ಟಲ್ವ, ಸ್ವಲ್ಪ ಲಟ್ಟಿಸ್ತಾ ನಮ್ಮ ಚಿಕ್ಕದಾಗ್ತಾ, ನೀವು ಎಷ್ಟಾದರೂ ದೊಡ್ಡದು ಮಾಡಿ ಅದು ಚಿಕ್ಕದಾಗ್ತಾನೇ ಇರುತ್ತೆ. ಹಾಗಾಗಿ ಇವಾಗ ನೋಡಿ ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ ಕ್ಲಿಯರಾಗಿ. ಇದು ಸ್ಟಾರ್ಟಿಂಗಲ್ವಿ, ಈ ಕಡೆ ನನಗೆ ಕ್ಯಾಮ್ರಾ ಇಟ್ಕೊಳ್ಳೋಕೆ ಸರಿಯಾಗಿಲ್ಲ, ಹಾಗಾಗಿ ನನಗೆ ಕರೆಕ್ಟಾಗಿ ಬಂದಿಲ್ಲ ಇದು ವಿಡಿಯೋ. ನಿಮಗೆ ಕ್ಲಿಯರಾಗಿ ತೋರಿಸ್ಬಿಡ್ತೀನಿ. ಒಂದು 1 ಮಿನಿಟ್ ವೆಯ್ಟ್ ಮಾಡಿ, ಕ್ಲಿಯರಾಗಿ ತೋರಿಸ್ಬಿಡ್ತೀನಿ. ಕ್ಯಾಮ್ರಾದ ಒಂದು ಸ್ವಲ್ಪ ಪ್ಲೇಸ್ ಚೇಂಜ್ ಮಾಡ್ಕೋತೀನಿ. ಚೇಂಜ್ ಮಾಡಿಕೊಂಡು ನಂತರ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ಬಿಡ್ತೀನಿ. ಇದು ಲಟ್ಟಿಸ್ಕೊಳ್ಳೋಕೆ ಜಾಗ ಬೇಕಲ್ವಾ, ಅದಕ್ಕೋಸ್ಕರ. ನಂದು ಕಿಚನ್ ತುಂಬ ಚಿಕ್ಕದು, ಆಲ್ರೆಡಿ ನೀವು ನೋಡಿದ್ದೀರಾ ವಿಡಿಯೋಗಳಲ್ಲಿ. ಸೊ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಇದು ರೆಡಿಯಾಗಿದೆ. ಈ ಥರ ರೆಡಿ ಆದ ನಂತರ ನೀವು ಎಡ್ಜಸ್ ಎಲ್ಲ ಈ ಥರ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವ, ಈ ಥರ ನೀಟಾಗಿ ಎಡ್ಜಸ್ ಎಲ್ಲ ಈ ಥರ ನಾವು ಕರ್ಜಿಕಾಯಿಗೆ ಯಾವ ಥರ ಮಾಡ್ಕೋತೀವಿ ಹೇಳಿ, ಕರ್ಜಿಕಾಯಿ ಅಥವಾ ಕರಿಗಡುಬು ಮಾಡಿದಾಗ ತುಂಬಿದ ನಂತರ ನಾವು ಈ ಥರ ರಿಂಗ್ ಸ್ಪ್ರಿಂಗ್ ಟೈಪಲ್ಲಿ ಫೋಲ್ಡ್ ಮಾಡ್ಕೋತೀವಲ್ಲ, ಆ ಥರ ನೀವು ಎಡ್ಜಲ್ಲಿ ಈ ಥರ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಫೋಲ್ಡ್ ಮಾಡಿಕೊಂಡು ಒಂದು ಸಿಲ್ವರ್ ಪ್ಲೇಟ್ಗೆ ಹಾಕ್ಕೊಂಡು ಇಟ್ಕೊಳ್ಳಿ ಪಿಜ್ಜಾ ಬೇಸನ್ನು. ಅದನ್ನ ನಂತರ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಇವಾಗ ಇಲ್ಲೊಂದು ಕಡಾಯಿ ತೊಗೊಂಡಿದ್ದೀನಿ ನಾನು. ಕಡಾಯಿಗೆ ಈಗ ಉಪ್ಪು ಹಾಕ್ಕೊಳ್ಳೋಣ.
ನಾನು ಒಂದು ಕಾಲು ಕೆ ಜಿಯಿಂದ ಅರ್ಧ ಕೆ ಜಿಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪು ಬೇಡ, ನೀವು ಸಾಲ್ಟ್ ಉಪ್ಪನ್ನೇ ಹಾಕ್ಕೊಳ್ಳಿ, ಸಣ್ಣ ಉಪ್ಪನ್ನೇ ಹಾಕ್ಕೊಳ್ಳಿ. ಕಲ್ಲುಪ್ಪಾದರೆ ಸಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಹಾಗಾಗಿ ನಾನು ಸಾಲ್ಟ್ ಉಪ್ಪನ್ನೇ ತೊಗೊಳ್ತಾ ಇದ್ದೀನಿ. ಸೊ ಒಂದು ಸ್ಟ್ಯಾಂಡ್ ಬೇಕಾಗಿತ್ತು, ಇದ್ರ ಒಳಗಡೆ ಹಾಕೋದಕ್ಕೆ ಒಂದು ಸ್ಟ್ಯಾಂಡ್ ಬೇಕಾಗಿತ್ತು. ಹಾಗಾಗಿ ನನ್ನ ಹತ್ರ ಸ್ಟ್ಯಾಂಡ್ ಇಲ್ಲ. ನಾನು ಗ್ಯಾಸ್ ಯೂಸ್ ಮಾಡ್ತೀವಲ್ವ, ಗ್ಯಾಸ್ ಕಟ್ ಬರುತ್ತಲ್ವ, ಗ್ಯಾಸ್ ಕಟ್ ಒಳಗಡೆ ಸ್ಟೀಲ್ದು ಇರುತ್ತಲ್ವ, ಅದನ್ನೇ ಹಾಕ್ಬಿಟ್ಟು ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಫೈನಲ್ಲಾಗಿ ಇವಾಗ ನಾವು ಪಿಜ್ಜಾ ಬೇಸ್ ಏನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇದ್ರ ಮೇಲೆ ಇಟ್ಬಿಟ್ಟು ಗ್ಯಾಸ್ನ ಹಚ್ಚಿ ನಾನು ಆಲ್ರೆಡಿ ಫ್ರೀ ಹೀಟ್ ಮಾಡ್ಕೊಂಡಿದ್ದೆ. ಇದನ್ನು ಇವಾಗ ಮೇಲ್ಗಡೆ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮಿನಿಮಮ್ ಒಂದು 10 to 15 ಮಿನಿಟ್ಸ್ ನೀವು ಇದೇ ಥರನ ಉರಿಸ್ಬೇಕು. ಗ್ಯಾಸು ಹೈ ಫ್ಲೇಮಲ್ಲೇ ಉರಿಸ್ಬಿಡಿ ನೀವು. ಸೊ ಆಫ್ಟರ್ 15 ಮಿನಿಟ್ಸ್ ನಮಗೆ ಪಿಜ್ಜಾ ಬೇಸ್ ಅನ್ನೋದು ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ವ, ಕೆಳಗಡೆ ನೀಟಾಗಿ ಸಖತ್ತಾಗಿ ಪಿಜ್ಜಾ ಬೇಸ್ ಅನ್ನೋದು ರೆಡಿ ಆಗಿಬಿಟ್ಟಿದೆ. ಈ ಪಿಜ್ಜಾ ಬೇಸ್ ಹಾಕೋದಕ್ಕೂ ಮುಂಚೆ ಸಿಲ್ವರ್ ಪ್ಲೇಟಿಗೆ ನಾವು ಇದನ್ನು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಫಸ್ಟು ಪಿಜ್ಜಾ ಬೇಸ್ ಹಾಕೋದಕ್ಕೂ ಮುಂಚೆ ಈ ಸಿಲ್ವರ್ ಪ್ಲೇಟ್ ಏನಿದೆಯಲ್ಲ ಅದಕ್ಕೆ ಬೇಕಾದ್ರೆ ನೀವು ತುಪ್ಪನೋ ಬೆಣ್ಣೆನೋ ಎಣ್ಣೆನೋ ಏನಾದರೂ ಒಂದು ಹಚ್ಕೋಬೇಕಾಗತ್ತೆ. ಆವಾಗಲೇ ನಿಮಗೆ ಇದು ತಳ ಅಂಟ್ತಿರೋ ಹಾಗೆ ಬರುತ್ತೆ. ನೋಡ್ತಾ ಇದ್ದೀರಲ್ವ, ಇಲ್ಲಿ ಪಿಜ್ಜಾ ಬೇಸ್ ಅನ್ನೋದು ರೆಡಿಯಾಗಿದೆ. ಸ್ವಲ್ಪ ಕ್ರಿಸ್ಪಿ ಆಗಿದೆ. ಇದು ಇದೇ ಥರನೇ ಇರಬೇಕು. ಇವಾಗ ನಾವು ಇದಕ್ಕೆ ಸಾಸ್ ಹಚ್ಕೊಳ್ಳೋಣ. ಪಿಜ್ಜಾ ಬೇಸ್ ರೆಡಿ ಆಯಿತು. ಇನ್ಮೇಲೆ ಪಿಜ್ಜಾ ರೆಡಿ ಮಾಡ್ಕೋಬೇಕಲ್ವ. ಪಿಜ್ಜಾ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಪಿಜ್ಜಾ ಟಾಪಿಂಗ್ ಇದು ಸಾಸ್, ಇದು ಪಾಸ್ತಾ ಅಥವಾ ಪಿಜ್ಜಾಗೂ ಕೂಡ ಯೂಸ್ ಮಾಡ್ಕೊಳ್ಳುವಂಥ ಒಂದು ಸಾಸ್ ಇದು ಕೂಡ ಅಷ್ಟೇ ನಿಮಗೆ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲೂ ಅವೈಲೇಬಲ್ ಇರುತ್ತೆ. ಪಿಜ್ಜಾದಲ್ಲಿ ಬರುವಂಥದ್ದು ಟೇಸ್ಟ್ಗೆ ನಾವು ಯೂಸ್ ಮಾಡುವಂಥದ್ದು ಮೇಯ್ನ್ ಪಿಜ್ಜಾಗೆ ಬೇಕಾಗಿರೋದು ಈ ಸಾಸ್ಗಳು. ಈ ಸಾಸಲ್ಲಿ ನಾನು ಒಂದು 2 ರಿಂದ 3 ವೆರೈಟಿ ಸಾಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ಪಿಜ್ಜಾ ಸಾಸು. ನೆಕ್ಸ್ಟ್ ಇನ್ನೊಂದು ಬಂದುಬಿಟ್ಟು ಅದು ಗಾರ್ಲಿಕ್ದು ಬರುತ್ತೆ, ಪಿಜ್ಜಾ ಆ್ಯಂಡ್ ಬರ್ಗರ್ ಸಾಸ್ ಅಂತ ಬರುತ್ತೆ, ಅದನ್ನು ಕೂಡ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಈ ಪಿಜ್ಜಾ ಸಾಸನ್ನು ನೀಟಾಗಿ 1 ಸ್ಪೂನ್ ತೊಗೊಂಡ್ರೆ ಸಾಕು. ನೀವು ಇದು ಒಂದು ಪಿಜ್ಜಾ ತುಂಬ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. 1 ಸ್ಪೂನ್ ತೊಗೊಂಡ್ರೆ ಸಾಕು, ನೀಟಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ. ಇದರ ನಂತರ ನಾವು ಇಲ್ಲಿ ಬರ್ಗರ್ದು ಸಾಸ್ ಇದೆಯಲ್ವ, ಅದನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಫನ್ ಫುಡ್ಸ್ ಅವ್ರದ್ದು ತೊಗೊಂಡಿದ್ದೀನಿ ಸಾಸ್ ಎಲ್ಲ. ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರ್ತೀನಿ ಫನ್ ಫುಡ್ಸ್ ಅವ್ರದ್ದು. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ, ಬೇರೆ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಸಾಸ್ ಇದು ತುಂಬ ಚೆನ್ನಾಗಿರುತ್ತೆ. ಸೊ ಇದೂ ಅಷ್ಟೇ ಪ್ರಮೋಷನಲ್ ವೀಡಿಯೋ ಅಲ್ಲ, ನಾನು ಯೂಸ್ ಮಾಡ್ತಾಯಿದ್ದೀನಿ, ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಪ್ರಮೋಷನಲ್ ವೀಡಿಯೋ ಅಂತೂ ಅಲ್ವೇ ಅಲ್ಲ. ಇದೂ ಅಷ್ಟೇ ಈ ಥರ ಇವಾಗ ಫೈನಲ್ಲಾಗಿ ಇದನ್ನು ಕೂಡ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಫಸ್ಟ್ ಹಾಕಿರೋ ಸಾಸ್ ಬಂದುಬಿಟ್ಟು ನಿಮಗೆ ಸ್ವಲ್ಪ ಹುಳಿ ಅಥವಾ ಸ್ವೀಟ್ನೆಸ್ ಇರುತ್ತೆ ಅದು. ನೆಕ್ಸ್ಟು ಇವಾಗ ನಾವು ಇದಕ್ಕೆ ತರಕಾರಿಗಳನ್ನ ಹಾಕ್ಕೋಬೇಕಲ್ವ. ನಾನು ಚೆರಿ ಟೊಮೆಟೊ ಅಂತ ಸಿಗುತ್ತೆ ಇಲ್ಲಿ. ನಮಗೆ ಊರಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ಸಿಗುತ್ತೆ, ಚಪ್ರದ ಹಣ್ಣು ಅಂತ ಹೇಳ್ತೀವಿ. ಬಟ್ ಇಲ್ಲಿ ಸಿಗೋದು ಚೆರಿ ಟೊಮೆಟೊ ಅಂತ, ನಾಟಿ ಟೊಮೆಟೊ ಚಿಕ್ಕ ಚಿಕ್ಕದಾಗಿ ಸಿಗುತ್ತೆ. ಅದನ್ನು ಅಷ್ಟೇ ರೌಂಡಾಗಿ ಕಟ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಫೈನಲಾಗಿ ಗಾರ್ಲಿಕ್ದು ಮೇಯೋನೀಸ್ ಸಾಸನ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಪಿಜ್ಜಾದಲ್ಲೆಲ್ಲ. ಪಿಜ್ಜಾ ಅಥವಾ ಬರ್ಗರ್ ಹಾಗೆ ಪಾಸ್ತಾ ಎಲ್ಲ ಮಾಡಿದಾಗ ಹಾಕ್ಕೊಂಡ್ರೆ ಇದು ಸ್ವಲ್ಪ ಸ್ವೀಟು, ಸ್ವಲ್ಪ ಬೆಳ್ಳುಳ್ಳಿ ಸ್ಮೆಲ್ಲಲ್ಲಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದೂ ಅಷ್ಟೇ ಸಖತ್ತಾಗಿರುತ್ತೆ ಟೇಸ್ಟು. ಇವಾಗ 3 ಸಾಸನ್ನು ನಾನು ಇಲ್ಲೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಫೈನಲಾಗಿ ಟೊಮೆಟೊನ ಚಿಕ್ಕ ಟೊಮೆಟೊ ಅಲ್ವಾ, ಈ ಥರ ಚೆರಿ ಟೊಮೆಟೊನ ಕಟ್ ಮಾಡಿಕೊಂಡು ನಿಮ್ಗೆ ಯಾವ ಥರ ಬೇಕೋ ಆ ಥರ ಇದ್ರ ಮೇಲೆ ಅಲಂಕಾರ ಮಾಡ್ಕೊಳ್ಳಿ. ಅಲಂಕಾರ ಇಷ್ಟಪಡ್ತಿರೋ ಅಥವಾ ಫುಲ್ಲು ಕಚ್ಚಪಚ್ಚ ಅಂತ ಹಾಕ್ಬಿಟ್ಟು ತಿನ್ನೋರು ಇಷ್ಟಪಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಈ ಥರನ ನೀವು ತರಕಾರಿಗಳನ್ನೆಲ್ಲ ಹಾಕೋಬೋದು. ನಾನಿಲ್ಲಿ ಟೊಮೆಟೊ ಇಟ್ಕೊಂಡಿದ್ದೀನಿ, ನಂತರ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಚಿಕ್ಕದಾಗಿ ಕಟ್ ಮಾಡಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ. ನಂತರ ಇದಕ್ಕೆ ನಾನು ಪನ್ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು 2 ವೆರೈಟಿ ಆಗಿರೋಂಥ ಪಿಜ್ಜಾ ಅಂತ ನಿಮ್ಗೆ ಹೇಳಿದೆ. ಫಸ್ಟ್ ಒಂದು ಬಂದುಬಿಟ್ಟು ನಾನು ಪನ್ನೀರ್ ಪಿಜ್ಜಾ ನಿಮಗೆ ತೋರಿಸ್ತಾ ಇರುವಂಥದ್ದು, ಪನ್ನೀರ್ ಆ್ಯಂಡ್ ಬಾಕಿ ವೆಜಿಟೇಬಲ್ಸ್ ಪಿಜ್ಜಾನ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ನಿಮಗೆ ಔಟ್ಸೈಡಿಂದ ತಂದಿರೋ ಬೇಸಲ್ಲಿ ಕೂಡ ತೋರಿಸ್ತೀನಿ. ಪಿಜ್ಜಾ ಬೇಸ್ ಹೊರಗಡೆಯಿಂದ ತಂದು ಮಾಡಿಕೊಂಡ್ರೆ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಪನ್ನೀರು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೀವು ಕಟ್ ಮಾಡಿಬಿಟ್ಟು ಕೂಡ ಹಾಕ್ಕೋಬೋದು. ಇಲ್ಲಿ ನಾನು ಕ್ಯಾಪ್ಸಿಕಮ್ನು ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರ್ ಪಿಜ್ಜಾ ಜೊತೆಗೆ ಕ್ಯಾಪ್ಸಿಕಮ್ನು ಕೂಡ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನನ್ನ ಹತ್ರ ಏನೇನು ತರಕಾರಿಗಳಿದೆ ಅದೆಲ್ಲನೂ ಕೂಡ ನಾನು ಇದರಲ್ಲಿ ಹಾಕ್ಕೋಬೋದು. ನಿಮಗೆ ಕ್ಯಾಪ್ಸಿಕಮ್ ಹಾಕ್ಕೋಬೋದು, ನೀವು ಮಶ್ರೂಮ್ ಹಾಕ್ಕೋಬೋದು, ಸ್ವೀಟ್ ಕಾರ್ನ್ ಇದ್ದರೆ ಸ್ವೀಟ್ ಕಾರ್ನ್ ಹಾಕ್ಕೋಬೋದು, ಟೊಮೆಟೊ, ಈರುಳ್ಳಿ, ಹಾಗೆ ಈ ಥರ ನಿಮಗೆ ವಾಲ್ಪೇಪರ್ಗಳು, ರೆಡ್ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್ ಏನಾದರೂ ಇದ್ದರೆ ಕೂಡ ನೀವು ಹಾಕ್ಕೋಬೋದು. ನನ್ನ ಹತ್ರ ಸದ್ಯಕ್ಕೆ ಗ್ರೀನ್ ಕ್ಯಾಪ್ಸಿಕಮ್ ಅವೈಲೇಬಲ್ ಇದೆ, ಗ್ರೀನ್ ಆ್ಯಂಡ್ ಯೆಲ್ಲೋ ಕ್ಯಾಪ್ಸಿಕಮ್ ಅವೈಲೇಬಲ್ ಇದೆ. ಹಾಗಾಗಿ ಅದೆರಡನ್ನೇ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಈರುಳ್ಳಿ, ಟೊಮೆಟೊ, ಪನ್ನೀರ್ ಹಾಕ್ಕೊಂಡಿದ್ದೀನಿ. ಇವಾಗ ಈ ಥರ ಎಲ್ಲನೂ ನೀವು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ತರಕಾರಿಗಳೇನು ಬೇಕೋ ಅದೆಲ್ಲನೂ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನೋಡ್ತಾ ಇದ್ದೀರಲ್ವ, ಪಿಜ್ಜಾ ರೆಡಿ ಆಗ್ತಾಯಿದೆ. ಸೊ ಇವಾಗ ಇದನ್ನು ನಾವು ಬೇಕ್ ಮಾಡ್ಕೋಬೇಕಾಗತ್ತೆ. ಅದಕ್ಕೂ ಮುಂಚೆ ನಾವು ಇದ್ರ ಮೇಲೆ ಇನ್ನೂ ಕೆಲವೊಂದು ಐಟಮ್ಗಳನ್ನ ಹಾಕಬೇಕಾಗತ್ತೆ. ಏನು ಬೇಕು ಪಿಜ್ಜಾಗೆ? ಮೇಯ್ನ್ ಚೀಸ್ ಬೇಕಾಗತ್ತೆ. ಸೊ ನಾನು ಚೀಸನ್ನು ಈ ಥರ ಕ್ಯೂಬ್ಸ್ ಆಗಿ ಸಿಕ್ಕಿಲ್ಲ, ನಿಮಗೆ ಕ್ಯೂಬ್ಸಲ್ಲೂ ಸಿಗುತ್ತೆ, ಈ ಥರನೂ ಸಿಗುತ್ತೆ.
ನಾನು ದೊಡ್ಡ ಪೀಸನ್ನೇ ತೊಗೊಂಡಿದ್ದೆ. ಅದರಲ್ಲಿ ಕಟ್ ಮಾಡಿಕೊಂಡು ಈ ಥರ ತುರಿದ್ಬಿಟ್ಟು ಹಾಕ್ಕೊಂಡ್ರೇ ಇಷ್ಟ ನನಗೆ. ಕ್ಯೂಬ್ಸ್ ಅಷ್ಟೊಂದು ಅಲ್ಲೊಂದು ಹಾಕಿದ್ರೆ ಕ್ಯೂಬ್ಸ್ ಎಲ್ಲ ಒಂದೇ ಕಡೆ ಇರೋ ಥರ ಇರುತ್ತೆ. ನನಗೆ ಆ ಥರ ಒಂದೇ ಕಡೆ ಇರೋದು ಇಷ್ಟ ಇಲ್ಲ. ಹಾಗಾಗಿ ಈ ಥರ ತುರಿದ್ಬಿಟ್ಟು ಹಾಕ್ಕೊಂಡ್ರೆ ಎಲ್ಲ ಕಡೆಗೂ ಸಿಗುತ್ತೆ ಪಿಜ್ಜಾ. ಅದಲ್ಲಿ ಚೀಸು ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ, ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ. ನೋಡೋದಕ್ಕಂತೂ ಆಸಮ್ ಆಗಿ ಕಾಣಿಸ್ತಾ ಇದೆ. ನೀವು ನೋಡ್ತಾ ಇದ್ದೀರಾ ಇಲ್ಲಿ ವಿಡಿಯೋದಲ್ಲಿ. ಮಸ್ತ್ ಆ್ಯಂಡ್ ಟೇಸ್ಟಿ ಪಿಜ್ಜಾ ರೆಡಿ ಆಗುತ್ತೆ. ನೋಡ್ತಾ ಇರೋರಿಗೆಲ್ಲ ಬಾಯಲ್ಲಿ ನೀರು ಬರ್ತಾಯಿದೆ ಅಂತ ಅನ್ಕೋತೀನಿ. ಸೊ ಇದನ್ನು ನೋಡಿದ್ರೆ ನೀವು ಕೂಡ ಮನೇಲಿ ಒಂದ್ಸರಿ ಕಂಪಲ್ಸರಿ ಟ್ರೈ ಮಾಡಿ. ನಿಮಗೆ ವಿತಿನ್ 1 ಅವರಲ್ಲಿ ನಿಮಗೆ 1.5 ಅವರ್ ಬೇಕಾಗುತ್ತೆ ನಿಮಗೆ. ಇದನ್ನು ನೀವು ಡೋಗ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಟೈಮ್ ಆಗುತ್ತೆ. ಅಂದರೆ ನೀವು ಆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರನೇ ನಿಮಗೆ ಟೈಮ್ ಆಗುತ್ತೆ 2 ಅವರ್ಸು. ಅದರ ನಂತರ ನಿಮಗೆ ಬೇಗನೆ ಆಗಿಬಿಡುತ್ತೆ, ಜಾಸ್ತಿ ಟೈಮ್ ಏನು ಹಿಡಿಯಲ್ಲ ನಿಮಗೆ. ಬೇಗ ಅಂದರೆ ಬೇಗ ಆಗುತ್ತೆ. ವಿತಿನ್ 1 ಅವರ್ ಒಳಗಡೆ ನೀವು ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡ್ರೆ ವಿತಿನ್ 1 ಅವರ್ ಒಳಗಡೆ ನೀವು 3ರಿಂದ 4 ಪಿಜ್ಜಾನ ಮಾಡ್ಕೋಬೋದು. ಅಷ್ಟು ಬೇಗ ರೆಡಿ ಆಗುತ್ತೆ. ಸೊ ಇವಾಗ ಚೀಸನ್ನು ತುರಿದು ಹಾಕ್ಕೊಂಡಿದ್ದಾಯ್ತಲ್ವ. ನಂತರ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಮೆಣಸಿನ್ಕಾಯಿ ಬೀಜ ಥರ ಇರುತ್ತೆ, ಇದು ಚಿಲ್ಲಿ ಫ್ಲೇಕ್ಸ್ ಅಂತ ಹೇಳ್ತಾರೆ, ಅದು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದರ ಟೇಸ್ಟಿಗೋಸ್ಕರ ಒರೆಗಾನೋ ಅಂತ ಸಿಗುತ್ತೆ ನಮಗೆ. ಪಿಜ್ಜಾ ಎಲ್ಲ ಆರ್ಡರ್ ಮಾಡ್ಕೊಂಡಾಗ ಪ್ಯಾಕೆಟ್ಗಳು ಚಿಕ್ಕ ಪ್ಯಾಕೆಟ್ಗಳು ಕೊಡ್ತಾರೆ. ಒಂದರಲ್ಲಿ ಒರೆಗಾನೋ ಇರುತ್ತೆ, ಒಂದರಲ್ಲಿ ಚಿಲ್ಲಿ ಫ್ಲೇಕ್ಸ್ ಇರುತ್ತೆ. ಇದನ್ನು ಹಾಕ್ಕೊಂಡು ತಿನ್ನೋದ್ರಿಂದ ಪಿಜ್ಜಾದ್ದು ಟೇಸ್ಟು ಮತ್ತಷ್ಟು ಜಾಸ್ತಿ ಆಗುತ್ತೆ. ಆಸಮ್ ಪಿಜ್ಜಾ, ಟೇಸ್ಟಿ ಪಿಜ್ಜಾ, ಸಖತ್ತಾಗಿರುವಂಥ ಪಿಜ್ಜಾ ಮನೆಯಲ್ಲೇ ರೆಡಿ ಆಗುತ್ತೆ. ಇವಾಗ ನಾನಂತೂ ಅಷ್ಟು ಖುಷಿ ಆಗೋಯ್ತು ನನಗೆ. ಪಿಜ್ಜಾ ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಹಾಗೆ ಮನೇಲಿ ಎಲ್ರಿಗೂ ಇಷ್ಟ, ಮಕ್ಳಿಗೂ ಕೂಡ ಇಷ್ಟ, ಎಲ್ರಿಗೂ ಇಷ್ಟ. ನನ್ನ ಮಗ ತಿಂತಾನೋ ಇಲ್ಲೋ ಅಂದ್ಕೊಂಡಿದ್ದೆ, ಬಟ್ ಅವನಿಗೂ ಕೂಡ ಇಷ್ಟ ಆಯಿತು. ಅವನು ಕೂಡ ಒಂದು ಪೀಸ್ ತಿಂದ ನೈಟು. ತುಂಬ ಚೆನ್ನಾಗಿ ಬಂತು ಪಿಜ್ಜಾ. ನಾನು ಈವ್ನಿಂಗ್ ಟೈಮಲ್ಲಿ ಟ್ರೈ ಮಾಡಿದೆ. ಸೊ ಇವಾಗ ಈ ಪ್ಲೇಟಿಗೆ ನಾವು ಎಣ್ಣೆ ಹಚ್ಚಿಟ್ಟಿರೋದ್ರಿಂದ ಅದು ನೋಡಿ ಬಿಸಿಯಾಗಿ ಆಲ್ರೆಡಿ ಕಲರ್ ಚೇಂಜ್ ಆಗಿಬಿಟ್ಟಿದೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಅದು ತೊಳೆದ್ರೆ ಹೆಂಗೂ ಹೋಗುತ್ತೆ ಪ್ಲೇಟಲ್ಲಿ, ಗೊತ್ತು. ನಾನು ಇವಾಗ ಪಿಜ್ಜಾ ಬೇಸ್ಗೆಲ್ಲ ಇದನ್ನು ರೆಡಿ ಮಾಡಿ ಇಟ್ಕೊಂಡಿರೋದನ್ನು ಇದ್ರ ಜೊತೆ ಮತ್ತೊಂದು ಸಲ ಇಟ್ಕೊಳ್ಳೋಣ. ಫಸ್ಟಿಗೆ ಪಿಜ್ಜಾ ಬೇಸನ್ನು ರೆಡಿ ಮಾಡ್ಕೊಂಡ್ವಿ. ಇವಾಗ ಪಿಜ್ಜಾನ ಅದ್ರ ಜೊತೆಗೆ ಹಾಕಿರುವಂಥ ತರಕಾರಿಗಳು ಆಮೇಲೆ ಆ ಸಾಸ್ ಎಲ್ಲ ಸ್ವಲ್ಪ ಬೇಕಾಗಬೇಕಲ್ವ. ಅಂದರೆ ಅದು ಸ್ವಲ್ಪ ಫ್ರೈ ಅಂತ ಹೇಳಲ್ಲ, ಬೇಕಂತಲೇ ಹೇಳ್ತಾರೆ. ಓವನಲ್ಲಿ ಇಟ್ಕೊಂಡು ಮಾಡ್ಕೊಳ್ತಾರೆ ನಾರ್ಮಲಾಗಿ. ಬಟ್ ನಾವು ಕಡಾಯಿಲಿ ಇಟ್ಕೊಂಡು ಪನ್ನೀರನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ನಾನೊಂದು 15 ಮಿನಿಟ್ಸ್ ಬಿಟ್ಟಿದ್ದೆ. ನಾನು ಈ ಥರ ಇಟ್ಬಿಟ್ಟು ಹೈ ಫ್ಲೇಮ್ ಇಟ್ಬಿಟ್ಟು ಒಂದು 10 to 15 ಮಿನಿಟ್ಸ್ ನಾನು ಬಿಟ್ಟಿದ್ದೆ. ಫೈನಲಾಗಿ ಚೀಸೆಲ್ಲ ಕರಗಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಚೀಸೆಲ್ಲ ಚೆನ್ನಾಗಿ ಕರಗಿ ಪಿಜ್ಜಾ ಅನ್ನೋದು ರೆಡಿಯಾಗಿದೆ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ, ಇದು ನನ್ನ ಮನೆಯಲ್ಲಿ ಮಾಡಿರುವಂಥ ಪಿಜ್ಜಾ. ಇವಾಗ ಇದನ್ನು ತೆಕ್ಕೊಳ್ಳೋಣ. ಕಡಾಯಿ ತುಂಬ ಬಿಸಿಯಾಗಿದೆ, ಡ್ರೈ ಆಗಿ ಹೀಟ್ ಮಾಡ್ತಾರೆ, ಅದರಿಂದ ಕಡಾಯಿ ಅಂತೂ ಸಖತ್ ಬಿಸಿಯಾಗಿದೆ. ನಾನು ನಿಮಗೆ ಪಿಜ್ಜಾ ಬೇಸ್ ಕೂಡ ತೋರಿಸ್ಬಿಡ್ತೀನಿ, ಅಡಿಯಿಂದ ಎಷ್ಟು ಕಾಣಿಸುತ್ತೋ ನನಗೆ ಗೊತ್ತಿಲ್ಲ. ಸೊ ಕ್ಯಾಮ್ರಾನ ಸ್ವಲ್ಪ ಕೆಳಗಡೆ ಹಿಡಿದ್ಬಿಟ್ಟು ಕೂಡ ನಾನು ತೋರಿಸ್ತೀನಿ ನಿಮಗೆ. 1 ಮಿನಿಟ್ ವೆಯ್ಟ್ ಮಾಡಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಥರ ಕೆಳಗಡೆ ಎಲ್ಲ ರೆಡಿಯಾಗಿದೆ. ಬಿಸಿಯಾಗಿರುವಂಥ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪಿಜ್ಜಾ ಹಟ್ ಅಥವಾ ಡೊಮಿನೋಸ್ ಪಿಜ್ಜಾಯಿಂದ ಸಿಗುವಂಥ ಪಿಜ್ಜಾ ಮನೆಯಲ್ಲಿ ಮಸ್ತಾಗಿ ರೆಡಿಯಾಗಿದೆ ಫ್ರೆಂಡ್ಸ್. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಎಷ್ಟು ಈಸಿಯಾಗಿ, ಎಷ್ಟು ಒಂದು 10 to 15 ಮಿನಿಟ್ಸ್ ನೀವೆಲ್ಲ ಪ್ರಿಪರೇಷನ್ ಮಾಡಿಕೊಂಡ್ರೆ 10 to 15 ಮಿನಿಟ್ಸಿಂದ ಟೋಟಲಾಗಿ ನಿಮಗೆ ಬೇಸ್ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು 10 ಮಿನಿಟ್ಸು, ಪಿಜ್ಜಾ ಇದು ರೆಡಿ ಮಾಡ್ಕೊಳ್ಳೋಕ್ಕೆ 15 ಮಿನಿಟ್, ಟೋಟಲ್ 25 ಮಿನಿಟ್ಸಲ್ಲಿ ನಿಮಗೆ 25 to 30 ಮಿನಿಟ್ಸಲ್ಲಿ ನಿಮಗೆ ಪಿಜ್ಜಾ ಮಾತ್ರ ರೆಡಿ ಆಗುತ್ತೆ ಮನೇಲಿ. ಸಾಸ್ ಎಲ್ಲ ನೀವು ಪದೇ ತೊಗೋಬೇಕಂತೇನಿಲ್ಲ, ಚಿಕ್ಕ ಪ್ಯಾಕೆಟ್ಗಳನ್ನು ತೊಗೊಬನ್ನಿ, ನಿಮಗೆ ಸೂಪರ್ ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ. ಒಂದ್ಸಲಿ ತಂದಿಟ್ಕೊಂಡ್ರೆ ನಿಮಗೆ ಸುಮಾರು ಸತಿ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಇವಾಗ ಫೈನಲಾಗಿ ಪಿಜ್ಜಾ ಕಟ್ಟರ್ ಇದೆ ಅಲ್ವಾ, ಈ ಕಟ್ಟರಿಂದ ನಾವು 4 ಭಾಗಗಳನ್ನು ಮಾಡ್ಕೊಳ್ಳೋಣ. ಯಾಕಂದರೆ ತುಂಬ ದೊಡ್ಡದಾಗಿ ಬಂದಿಲ್ಲ, ಇದು ಲಾರ್ಜ್ ಸೈಜ್ ಅಲ್ಲ, ಮೀಡಿಯಮ್ ಸೈಜ್ ಬಂದಿದೆ. ಹಾಗಾಗಿ ಇದನ್ನು 4 ಪೀಸ್ಗಳನ್ನಾಗಿ ಮಾಡ್ಕೊಳ್ಳೋಣ. ಮಾಡ್ಕೊಂಡ ನಂತರ ನಾನು ನಿಮಗೆ ತೋರಿಸ್ತೀನಿ ಪಿಜ್ಜಾ ಅನ್ನೋದು ಎಷ್ಟು ಟೇಸ್ಟಿಯಾಗಿ, ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ನೋಡಿದವ್ರಿಗೆಲ್ಲ ಬಾಯಲ್ಲಿ ಕಂಪಲ್ಸರಿ ನೀರು ಬರುತ್ತೆ ಈ ವಿಡಿಯೋ ನೋಡೋರಿಗೆಲ್ಲರಿಗೂ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ, ವಿಡಿಯೋ ನೋಡಿ ಫ್ರೆಂಡ್ಸ್. ಎಲ್ಲರೂ ಸ್ಕಿಪ್ ಮಾಡಿದ್ರೆ ನಿಮಗೆ ರೆಸಿಪಿ ಅನ್ನೋದು ಅರ್ಥ ಆಗೋದಿಲ್ಲ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡ್ತಾ ಇರಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನೆಕ್ಸ್ಟ್ ಬೇಸಿಂದ ಯಾವ ಥರ ಪಿಜ್ಜಾ ಮಾಡೋದು ಅಂತ ಕೂಡ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಸೊ ಇವಾಗ ನೋಡಿ, ಪಿಜ್ಜಾ ರೆಡಿ ಆಯಿತು. ಡೆಲಿಷಿಯಸ್, ಈಸಿ, ಟೇಸ್ಟಿ, ಸಖತ್ತಾಗಿರುವಂಥ ಪಿಜ್ಜಾ ರೆಡಿ ಆಯಿತು ಮನೇಲಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಹೊಸ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತೀನಿ. ಹಾಗೆ ನೆಕ್ಸ್ಟು ಬೇಸಿಂದ ಕೂಡ ನಾವು ಪಿಜ್ಜಾ ರೆಡಿ ಮಾಡೋದನ್ನು ನಿಮಗೆ ತೋರಿಸ್ಬಿಡ್ತೀನಿ. ಅದಕ್ಕೂ ಮುಂಚೆ ಇದನ್ನು ಇನ್ನೊಂದು ಸರಿ ಎಲ್ಲ ನೀಟಾಗಿ ನೋಡ್ಕೊಂಬಿಡಿ. ನನಗೆ ಇದು ವಿಡಿಯೋ ಮಾಡ್ತಾನೇ ಇದ್ದೀನಿ, ನೋಡ್ತಾನೇ ಇದ್ದೀನಿ, ನನ್ನ
ತೊಗೊಂಡು ಯಾವಾಗ ತಿಂತೀನಿ ಅನ್ನೋ ಥರ ಇತ್ತು, ಬಾಯಲ್ಲೆಲ್ಲ ನೀರು ಬರ್ತಾಯಿತ್ತು, ತೊಗೊಂಡು ಯಾವಾಗ ತಿಂತೀನಪ್ಪ ಅನ್ನೋ ಥರನೇ ಇತ್ತು. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಬಂತು. ನಾನು ಅಂದ್ಕೊಂಡೆ ಪಿಜ್ಜಾ ಹೊರಗಡೆಯಿಂದ ತರಿಸ್ತಾ ಇದ್ದೀವಿ, ಅಷ್ಟು ಕಾಸ್ಟ್ಲಿಯಿಂದ ತರಿಸ್ತಾ ಇದ್ದೀವಿ, ಕೊಟ್ಬಿಟ್ಟು ದುಡ್ಡು ಕೊಟ್ಟು ತರಿಸ್ತಾ ಇದ್ವಿ, ಇಷ್ಟು ದಿನ ಎಷ್ಟೊಂದು ದುಡ್ಡು ವೇಸ್ಟ್ ಮಾಡಿದ್ವಿ ಅಂತ ನನಗನ್ನಿಸ್ತು. ಇವಾಗ ಅನ್ನಿಸ್ತಾ ಇದೆ ಮನೆಯಲ್ಲೇ ಮಾಡ್ಕೊಬೋದಲ್ವ ಇಷ್ಟು ಚೆನ್ನಾಗಿ, ಅಷ್ಟೊಂದು ದುಡ್ಡು ಖರ್ಚು ಮಾಡಿ. ನೀವು ಒಂದು ಸರಿ 500 to 600 ಖರ್ಚು ಮಾಡಿದ್ರೆ ನಿಮಗೆ ಸಾಸ್ಗಳು ಎಲ್ಲ ಬಂದ್ಬಿಡುತ್ತೆ. ಒಂದು ಸಲ ನೀವು ಖರ್ಚು ಮಾಡಿದ್ರೆ ಮಿನಿಮಮ್ 3 to 4 ಟೈಮ್ಸ್ ನೀವು ಮನೇಲಿ ಎಲ್ಲರೂ ತಿನ್ನುವಷ್ಟು ಪಿಜ್ಜಾನ ರೆಡಿ ಮಾಡ್ಕೊಬೋದು ಮನೇಲಿ. ಸೊ ಅಷ್ಟೊಂದೆಲ್ಲ ರೆಡಿ ಆಗುತ್ತೆ. ಇವಾಗ ನಾನು ಔಟ್ಸೈಡಿಂದ ಈ ಬೇಸನ್ನು ತರಿಸಿದ್ದೆ ಹೊರಗಡೆಯಿಂದ. ಸೊ ನನಗೆ ಅದು ಪಿಜ್ಜಾ ಡೋ ರೆಡಿ ಆಗೋಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅಷ್ಟೊಂದು ಟೈಮ್ ಇಲ್ಲ ಅಂದ್ಕೊಂಡು ಇದನ್ನು ತರಿಸ್ದೆ. ಬಟ್ ಇದೇನು ಅಷ್ಟು ಚೆನ್ನಾಗಿಲ್ಲ, ಪಿಜ್ಜಾ ಡೋಗ್ ಅನ್ನೋದು ಅಷ್ಟೊಂದೇನು ಪಿಜ್ಜಾ ಬೇಸ್ ಅನ್ನೋದೇನು ಅಷ್ಟು ಚೆನ್ನಾಗಿಲ್ಲ. ಇದರಿಂದನೂ ಒಂದು ಸರಿ ಟ್ರೈ ಮಾಡಿ ತೋರಿಸ್ಬಿಡ್ತೀನಿ. ನಿಮಗೆ ಕನ್ಫ್ಯೂಷನ್ ಇರುತ್ತಲ್ವ, ಒಂದು ವೇಳೆ ಇಷ್ಟು ಅದನ್ನು ರೆಡಿ ಮಾಡ್ಕೊಳ್ಳೋಷ್ಟು ಟೈಮ್ ಇಲ್ಲ ಅಂತ ಅನ್ನೋರಿಗೆ ಇದು ಇನ್ನೂ ಈಸಿ. ನಿಮಗೆ ಒಂದು 15 ಮಿನಿಟ್ಸಲ್ಲಿ ಒಂದು ಪಿಜ್ಜಾನ ರೆಡಿ ಮಾಡ್ಕೋಬೋದು. ಇದು ಬಂದುಬಿಟ್ಟು ಪ್ಯಾಕೆಟಲ್ಲಿ 2 ಪೀಸಸ್ ಬರುತ್ತೆ. ನಾನು ಸೂಪರ್ ಮಾರ್ಕೆಟಲ್ಲಿ ತರಿಸಿದ್ದೆ, ನಿಯರ್ ಬೈ ಇರುವಂಥ ಸೂಪರ್ ಮಾರ್ಕೆಟಲ್ಲಿ ತರಿಸಿದ್ದೆ. ಪ್ಯಾಕೆಟ್ ಬರುತ್ತೆ. ಇದು ಒಂದು ಪ್ಯಾಕೆಟಲ್ಲಿ 2 ಪೀಸಸ್ ಬರುತ್ತೆ. 2 ಪೀಸಸ್ಸು 20 ರೂಪೀಸ್ ಪರ್ ಪೀಸು. 2 ಪೀಸಸ್ಗೂ 40 ರೂಪೀಸ್ ಇತ್ತಿದ್ರ ಮೇಲೆ ರೇಟು. 40 ರೂಪೀಸ್ಗೆ 2 ಪೀಸ್ ಸಿಕ್ತು. ಸೊ ಇದು ಪಿಜ್ಜಾ ಬೇಸ್. ಇದನ್ನು ತಂದುಬಿಟ್ಟು ನೀವು ಈ ಥರ ಸೇಮ್ ಪ್ರಾಸೆಸ್ಸೇ ನಾನು ಆಗಲೇ ತೋರಿಸ್ದಂಗೆ ನಿಮಗೆ ಫಸ್ಟು ಪಿಜ್ಜಾ ಟಾಪಿಂಗ್ದು ಸಾಸ್ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿ, ನಂತರ ಒಂದು ಸ್ವಲ್ಪ ಬರ್ಗರ್ದು ಸಾಸ್ ಹಾಕ್ಬಿಟ್ಟು ಇದನ್ನು ಅಷ್ಟೇ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ನೀಟಾಗಿ. ಈ ಥರ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡ ನಂತರ ಕಂಪ್ಲೀಟಾಗಿ ನೀಟಾಗಿ ನೀವು ಸ್ಪ್ರೆಡ್ ಮಾಡಿಕೊಂಡ್ರೆ ನಿಮಗೆ ಪಿಜ್ಜಾ ತಿನ್ನುವಾಗ ಟೇಸ್ಟ್ ಅನ್ನೋದು ಒಂದೇ ಥರ ಇರುತ್ತೆ. ಸಾಸ್ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಹಾಕ್ಕೊಂಡ್ರೆ ನಿಮಗೆ ಪಿಜ್ಜಾ ತಿನ್ನಬೇಕಾದ್ರೂ ಅದೇ ಥರ ಟೇಸ್ಟ್ ಬರುತ್ತೆ. ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಪಿಜ್ಜಾ ನಾನು ಮನೇಲಿ ಮಾಡೋಕ್ಕೆ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಿಜವಾಗ್ಲೂ. ಸೊ ನಾನು ಅಂದ್ಕೊಂಡೆ ಎಷ್ಟು ಟೈಮ್ ದುಡ್ಡು ವೇಸ್ಟ್ ಮಾಡಿದ್ದೀವಿ ನಾವು ಹೊರಗಡೆಯಿಂದ ತಂದು ಅಂತ ಅನ್ನಿಸ್ತು ನನಗೆ. ಬಟ್ ನಾನು ವಿಡಿಯೋಗೋಸ್ಕರ ಅಂತಲೇ ಫಸ್ಟ್ ಟೈಮ್ ಟ್ರೈ ಮಾಡಿದೆ ಪಿಜ್ಜಾನ. ನನ್ನ ಫ್ರೆಂಡ್ ಅವರಿದ್ದರು ನನ್ನ ಜೊತೆಗೆ, ಅವರು ಕೂಡ ನನಗೆ ಹೆಲ್ಪ್ ಮಾಡಿದ್ರು ಪಿಜ್ಜಾ ಮಾಡಲಿಕ್ಕೆ. ಈ ಥರ ಮಾಡೋಣ ಅಂತ ಹೇಳಿದಾಗ ಸರಿ ಆಯಿತು, ಓಕೆ ಮಾಡೋಣ ಬನ್ನಿ, ಅದಕ್ಕೇನು ನೋಡೋಣ ಟ್ರೈ ಮಾಡೋಣ ಅಂದ್ಬಿಟ್ಟು ಗೊತ್ತಿರೋ ಹಾಗೆ ಟ್ರೈ ಮಾಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ಪಿಜ್ಜಾ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ಖುಷಿ ಆಗೋಯಿತು ನನಗೆ, ಸಖತ್ತಾಗಿ ಬಂತು. ಯಾವುದಾದ್ರೂ ಒಂದು ರೆಸಿಪಿ ನಾವು ಯೂಟ್ಯೂಬ್ಗೆ ಹಾಕ್ತೀವಿ ಅಂತ ಅಂದಾಗ ಅದನ್ನು ಮನೆಯಲ್ಲಿ ಟ್ರೈ ಮಾಡಬೇಕು. ಅದು ಕರೆಕ್ಟಾಗಿ ಬಂದರೆ ಮಾತ್ರನೇ ನಿಮ್ಮ ಜೊತೆ ಶೇರ್ ಮಾಡಬೇಕು. ಅದು ಕರೆಕ್ಟಾಗಿ ಬಂದಿಲ್ಲ ಅಂತ ಅಂದಾಗ ಅದು ಎಷ್ಟು ಆ ಡೇ ಫುಲ್ಲು ಏನು ಮೂಡ್ ಅಪ್ಸೆಟ್ ಆಗುತ್ತೆ. ಹಾಗೆ ತುಂಬ ಒಂಥರ ಒಂದು ರೆಸಿಪಿ ಹಾಳಾಯಿತು, ಆಗ ಅದರಲ್ಲಿರೋ ಸಾಮಾನು ಹಾಳಾಯಿತು ಅಂದಾಗ ಅದು ಒಂಥರ ಹಾಳಾಗೋದು ಒಂದು ಕಡೆ ಇರಲಿ, ಯಾರೂ ತಿಂದಂಗಲ್ಲ. ಅದು ಕೆಲವೊಂದು ಟೈಮ್ ರೆಸಿಪಿ ವೇಸ್ಟ್ ಆದರೆ ಬೇಜಾರಾಗುತ್ತೆ. ಸೊ ನೋಡಿ, ಯೂಟ್ಯೂಬ್ ವೀಡಿಯೋಗಳು ಮಾಡಬೇಕಾದ್ರೆ ಎಷ್ಟೊಂದು ಖುಷಿ ಇರುತ್ತೆ, ಹಾಗೆ ಏನಾದರೂ ರೆಸಿಪಿ ಹಾಳಾದರೆ ಅಷ್ಟೇ ಬೇಜಾರಾಗುತ್ತಲ್ವ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಫ್ರೆಂಡ್ಸ್? ಯೂಟ್ಯೂಬ್ ವೀಡಿಯೋ ಮಾಡೋರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ, ಹಾಗೆ ವಿಡಿಯೋ ನೋಡೋರೇನು ಕಂಪ್ಲೀಟಾಗಿ ನೋಡೋಲ್ಲ, 2 ನಿಮಿಷ ವೀಡಿಯೋನ ಸ್ಕಿಪ್ ಮಾಡಿಬಿಟ್ಟು ನೋಡಿಬಿಡ್ತಾರೆ ಅಷ್ಟೇ. ಬಟ್ ಇದೇನು ಓಕೆ ಇಷ್ಟೇನಾ, ಇದೇನು ಚೆನ್ನಾಗಿಲ್ಲ ಅಂತ ಒಂದು ಮಾತಲ್ಲಿ ಹೇಳ್ಬಿಡ್ತಾರೆ. ಬಟ್ ವಿಡಿಯೋ ಮಾಡೋರಿಗೆ ಗೊತ್ತಿರುತ್ತೆ ಅದರ ಕಷ್ಟ ಏನು ಅಂತ. ಯೂಟ್ಯೂಬ್ ಮಾಡೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಇದ್ರ ಕಷ್ಟ ಏನು ಅನ್ನೋದು. ಸೊ ಇವಾಗ ಬೇಸಿಂದ ರೆಡಿ ಮಾಡ್ತಾ ಇರುವಂಥ ಪಿಜ್ಜಾ, ಮಶ್ರೂಮ್ ಪಿಜ್ಜಾನ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಮಶ್ರೂಮ್ ಪಿಜ್ಜಾಗಷ್ಟೇ ನಾನು ಇಲ್ಲಿ ಮಶ್ರೂಮ್ನ ಜಸ್ಟ್ ಒಂದು ಸರಿ ಫ್ರೈ ಮಾಡ್ಕೊಂಡಿರುವಂಥ ಮಶ್ರೂಮ್ ಕಟ್ ಮಾಡಿಕೊಂಡು ಜಸ್ಟ್ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿರುವಂಥ ಮಶ್ರೂಮ್ನ ಈ ಥರ ಜೋಡಿಸ್ಕೊಂಡಿದ್ದೀನಿ. ನಂತರ ಇದ್ರ ಜೊತೆಗೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸೇಮ್ ಅಷ್ಟೇ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ, ಬೇರೆ ನಾನೇನು ಜಾಸ್ತಿ ಏನು ಹಾಕ್ಕೊಳ್ತಾ ಇಲ್ಲ. ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ದಪ್ಪ ಕಟ್ ಮಾಡ್ಕೋಬೇಡಿ, ಈ ಥರ ತೆಳ್ಳಗೆ ಒಂದೊಂದೇ ಬಿಡಿಸ್ಬಿಟ್ಟು ಹಾಕ್ಕೊಂಡ್ರೆ ಬೇಗನೂ ನಿಮಗೆ ಬೇಕಾಗುತ್ತೆ. ಅದ್ರ ಜೊತೆಗೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇದ್ರ ಜೊತೆಗೆ ಇವಾಗ ನಾನಿಲ್ಲಿ ಕ್ಯಾಪ್ಸಿಕಮ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಬೇಕಾದರೆ ನಿಮಗೆ ಇನ್ನೂ ಬೇರೆದೆಲ್ಲ ಸಿಗುತ್ತೆ. ಪಿಜ್ಜಾ ಟಾಪಿಂಗ್ ಮೇಲ್ಗಡೆ ಏನೇನು ಹಾಕ್ಕೋಬೇಕೋ ಅದೆಲ್ಲ ತುಂಬ ಸಿಗುತ್ತೆ. ಅದನ್ನೆಲ್ಲ ನೀವು ತಂದ್ಕೊಂಡು ಕೂತ್ಕೊಂಡ್ರೆ ಸುಮಾರು ದುಡ್ಡು ವೇಸ್ಟ್ ಅಂದ್ಕೊಂಡು ಮನೇಲಿರೋದ್ರಿಂದನೇ ಯಾವ ಥರ ಮಾಡೋದು ಪಿಜ್ಜಾ ಅಂತ ಯೋಚನೆ ಮಾಡಿಬಿಟ್ಟು ಮನೇಲಿ ಮಿಡಿಲ್ ಕ್ಲಾಸ್ ಅವರು ಕೂಡ ಪಿಜ್ಜಾನ ಹೊಟ್ಟೆ ತುಂಬ ತಿನ್ಬೋದಲ್ವಾ ಅಂದ್ಕೊಂಡು ಈ ಥರ ನಾನು ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಮಾಡಿ ವಿಡಿಯೋನ ಖಂಡಿತ ಕೊನೆ ತನಕ ನೋಡಿ. ಸೊ ವಿಡಿಯೋ ಲೆಂತಿ ಆಗಿದೆ ಅಂತ ಯಾರೂ ಬೈಕೋಬೇಡಿ, ವಿಡಿಯೋ ಸ್ವಲ್ಪ ಲೆಂತಿ ಆಯಿತು, ಯಾಕಂದರೆ ಇದು 2 ಥರದ್ದು ಪಿಜ್ಜಾ ಡೀಟೇಲಾಗಿ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡೇ ವಿಡಿಯೋ ಸ್ವಲ್ಪ ಲೆಂತಿ ಮಾಡಿಬಿಟ್ಟಿದ್ದೀನಿ. ಯಾರೂ ಬೈಕೊಳ್ದಿರ, ಎಲ್ಲೂ ಸ್ಕಿಪ್ ಮಾಡಿದಿರ ವಿಡಿಯೋನ ಕಂಪಲ್ಸರಿ ಕುತ್ಕೊಂಡು ನೋಡಿ. ಚೆನ್ನಾಗಿದೆ, ಪಿಜ್ಜಾ ಅಂತೂ ತುಂಬ ಚೆನ್ನಾಗಿ ಬಂತು. ಸೊ ನೀವು ಕೂಡ ಈ ಥರ ಒಂದು ಸರಿ ಟ್ರೈ ಮಾಡಿ ಮನೇಲಿ. ಓವನ್ ಇದ್ದರೂ ಸರಿ ಇಲ್ಲದೇ ಇದ್ದರೂ ಸರಿ. ಓವನ್ ಇರೋರು ಮನೇಲಿ ಮಾತ್ರನೇ ಪಿಜ್ಜಾ ತಿನ್ನಬೇಕಾ? ನೋ ವೇ. ಓವನ್ ಇಲ್ಲ ಅಂದರೂ ಕೂಡ ನೀವು ಮನೇಲಿ ಪಿಜ್ಜಾವನ್ನು ಮಾಡ್ಕೋಬೋದು. ಪಿಜ್ಜಾ ಆಗಿರ್ಬೋದು, ಕೇಕ್ ಆಗಿರ್ಬೋದು, ನಾವು ಮನೇಲಿ ಮಾಡ್ಕೋಬೋದು ಈಸಿಯಾಗಿ. ಸೊ ನಿಮಗೆ ನೆಕ್ಸ್ಟು ವಿಡಿಯೋದಲ್ಲಿ ನಾನು ಕೇಕ್ ರೆಸಿಪೀಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಯಾವ್ದಾದ್ರು ರೆಸಿಪೀಸ್ ಬೇಕು ಅಂತ ಅನ್ನಿಸ್ದಾಗ ನೀವು ಈ ಥರ ಟ್ರೈ ಮಾಡ್ಬೋದು.
ನನಗೆ ಕಾಮೆಂಟ್ ಮಾಡಿ. ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂತ ಅನ್ನಿಸ್ದಾಗ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಚೀಸ್ ಎಲ್ಲ ತುರಿದು ಹಾಕಿದ್ದಾಯಿತು, ಒರೆಗೋನು ಹಾಗೆ ಚಿಲ್ಲಿ ಫ್ಲೇಕ್ಸ್ ಈ ಥರ ಪ್ಯಾಕೆಟ್ಗಳಲ್ಲಿ ಸಿಗುತ್ತಲ್ವ ನಿಮಗೆ. ನಾನು ಆಗಲೇ ಹೇಳ್ದಂಗೆ ಪಿಜ್ಜಾ ಆರ್ಡರ್ ಮಾಡಿಕೊಂಡ್ರು ನಿಮ್ಗೆ ಅದ್ರ ಜೊತೆಗೂ ಬರುತ್ತೆ. ಇಲ್ಲ ಅಂದರೆ ಸೂಪರ್ ಮಾರ್ಕೆಟಲ್ಲೂ ಕೂಡ ನಿಮಗೆ ಸಿಗುತ್ತೆ. ಒರೆಗೋನು ಹಾಗೆ ಚಿಲ್ಲಿ ಫ್ಲೇಕ್ಸ್ ಅಂತಂದ್ರು ನಿಮಗೆ ಸೂಪರ್ ಮಾರ್ಕೆಟಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಚಿಲ್ಲಿ ಫ್ಲೇಕ್ಸ್ ಈ ಒರೆಗೋನು ಹಾಕಿದ ತಕ್ಷಣ ಪಿಜ್ಜಾದ್ದು ಒಂಥರ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಚಿಲ್ಲಿ ಫ್ಲೇಕ್ಸ್ಗಿಂತ ಒರೆಗೋನು ತುಂಬ ಅಂದರೆ ತುಂಬ ಒಂಥರ ಫ್ಲೇವರ್ಫುಲ್ಲಾಗಿರುತ್ತೆ, ಸಖತ್ತಾಗಿರುತ್ತೆ. ಅದ್ರ ಫ್ಲೇವರ್ ಅಷ್ಟು ಚೆನ್ನಾಗಿರುತ್ತೆ ಒರೆಗೋನದು. ನನಗಂತೂ ತುಂಬ ಇಷ್ಟ. ಪಿಜ್ಜಾ ಜೊತೆಗೆ ಅದಿಲ್ಲ ಅಂದರೆ ತಿನ್ನೋಕ್ಕೆ ಆಗಲ್ಲ. ಕೆಲವರೆಲ್ಲ ಎಷ್ಟೊಂದು ತರ್ತಾರೆ, ಅದ್ರ ಮೇಲೆ ಹಾಕೋದಿಲ್ಲ. ಎಕ್ಸ್ಟ್ರಾ ಕೂಡ ಸಿಗುತ್ತೆ ನಮಗೆ. ನಾವೇನು ಈ ಥರ ಅಂದರೆ ನಾವೇನು ಈಗ ಪಿಜ್ಜಾ ಆರ್ಡ್ರ್ ಮಾಡ್ಕೋತೀವೋ ಅದ್ರ ಮೇಲೆ ಹಾಕೋದಲ್ದಿರ ಎಕ್ಸ್ಟ್ರಾ ಸಿಗುತ್ತೆ ಪ್ಯಾಕೆಟ್ಸ್ ನಮಗೆ. ನಾನು ಅದನ್ನೆಲ್ಲ ಕೂಡ ಸ್ಟೋರ್ ಮಾಡಿ ಇಟ್ಟಿದ್ದೆ ಫ್ರಿಜ್ಜಲ್ಲಿ. ಯಾಕಂದರೆ ಬಿಸಾಕಲ್ಲ ನಾನು. ಚಿಲ್ಲಿ ಫ್ಲೇಕ್ಸ್ದು ಒರೆಗಾನೋಸು ಏನಾದ್ರು ಬಂದರೆ ನನಗೆ ಪಿಜ್ಜಾ ಆರ್ಡರ್ ಮಾಡಿದಾಗೆಲ್ಲ ಬರುತ್ತಲ್ವ, ಆ ಥರ ಬಂದಿದ್ದನ್ನು ನಾನು ಬಿಸಾಕೋದಿಲ್ಲ ಯಾವಾಗಲೂ. ಅದನ್ನೆಲ್ಲ ಸ್ಟೋರ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಸೊ ಆ ಥರ ಫ್ರಿಜ್ಜಲ್ಲಿ ಇಟ್ಟಿರುವಂಥ ಒರೆಗಾನೋ ಚಿಲ್ಲಿ ಫ್ಲೇಕ್ಸ್ ನನಗೆ ಇವತ್ತು ಯೂಸ್ ಆಯಿತು. ಹಾಗೆ ನಾನು ಪಾಸ್ತಾ ಮಾಡಿದ್ರೂ ಕೂಡ ಅಷ್ಟೇ ಒರೆಗಾನೋ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಯೂಸ್ ಮಾಡ್ತೀನಿ. ಪಾಸ್ತಾ ಮಾಡಿದಾಗಲೂ ನೀವು ಅದನ್ನೆಲ್ಲ ವೇಸ್ಟ್ ಮಾಡಿದ್ರೆ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ ಪಿಜ್ಜಾ ಬೇಸಿಂದ ಕೂಡ ಹೊರಗಡೆಯಿಂದ ತಂದಿರುವಂಥ ಬೇಸಿಂದ ಕೂಡ ಪಿಜ್ಜಾನ ರೆಡಿಯಾಗಿದೆ. ಇದನ್ನು ಕೂಡ ಇದರಲ್ಲಿ ಕಡಾಯಿಲಿ ಇಟ್ಬಿಟ್ಟಿದ್ದೀನಿ ಇವಾಗ. ಸೊ ನೆಕ್ಸ್ಟು ಮನೇಲಿರುವಂಥ ಡೋಗಿಂದ ಕೂಡ ರೆಡಿ ಮಾಡ್ಕೋಬೇಕಾಗತ್ತೆ. ಇನ್ನು ಉಳಿದಿರೋ ಹಿಟ್ಟಿಂದ ನಾನು ಒಂದೊಂದಾಗಿ ಪಿಜ್ಜಾನ ನೆಕ್ಸ್ಟ್ ಮಾಡ್ಕೊಳ್ತೀನಿ. ಸೊ ಇವಾಗ ನಿಮಗೆ ಬೇಸಿಂದ ರೆಡಿಯಾಗಿರುವಂಥ ಪಿಜ್ಜಾ ನೋಡಿ ಸ್ವಲ್ಪ ದೊಡ್ಡದಾಗಿ ಬಂತು ಇದು. ಹಾಗಾಗಿ ಇದರಲ್ಲಿ 8 ಪೀಸಾಗಿ ನಾನು ಕಟ್ ಮಾಡಿದ್ದೀನಿ. ಫಸ್ಟ್ ಮಾಡಿದ್ದು 4 ಅಲ್ವಾ, ಇದರಲ್ಲಿ ಇವಾಗ 8 ಪೀಸ್ಗಳನ್ನಾಗಿ ಕಟ್ ಮಾಡಿದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಿಜ್ಜಾ ಅಂತೂ ಸೂಪರಾಗಿ ಬಂತು. ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಪಿಜ್ಜಾ ವಿಡಿಯೋ ಇದು. ನಾನು ನಿಮಗೆ ಟೋಟಲಾಗಿ ಈ ಡೇಯಲ್ಲಿ 2 ಅವರ್ಸ್ ಇದಕ್ಕಂತ ಸ್ಪೆಂಡ್ ಮಾಡಿದ್ದೀನಿ. ಸೂಪರಾಗಿ ಇರುವಂಥ ಟೇಸ್ಟಿಯಾಗಿರುವಂಥ ಪಿಜ್ಜಾ ನನಗೆ ರೆಡಿ ಆಯಿತು. ಸೊ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಕೀಪ್ ವಾಚಿಂಗ್ ವೇದಾ ಚಂದೂಜಿ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಫ್ರೆಂಡ್ಸ್.